ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಇವತ್ತು ಸೋಮವಾರ. ಸೊ ನಾಳೆನೇ ಗೌರಿ ಹಬ್ಬ. ಹಿಂದಿನ ದಿವಸದ ಹಬ್ಬದ ಪ್ರಿಪ್ರೇಷನ್ ಎಲ್ಲನೂ ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಏನೂ ಆಡಂಬರ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬ ಆದರೆ ಸ್ವಲ್ಪ ಆಡಂಬರ ಇರುತ್ತೆ, ತಯಾರಿ ಜಾಸ್ತಿ ಇರುತ್ತೆ. ಇದಕ್ಕೇನು ಅಷ್ಟೊಂದು ತಯಾರಿಗಳೇನು ಇರೋದಿಲ್ಲ. ಸೊ ಏನೇನೆಲ್ಲ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನೆನ್ನೆಯ ಒಂದು ಬ್ಲಾಗಲ್ಲಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ನೆನ್ನೆನೆ. ಸೊ ಇವತ್ತು ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಬೇಕು. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ದೇವ್ರ ಪಾತ್ರೆ ತೊಳೆಯೋದಕ್ಕೆ ಒಂದು ಈಸಿ ಮೆಥಡ್ನ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಜೊತೆಗೆ ಇವತ್ತು ಕಾಯೆಲ್ಲ ತುರಿದು ಹೋಳಿಗೆಗೆಲ್ಲ ರೆಡಿ ಮಾಡ್ಕೋಬೇಕು. ನಾನು ನಾಳೆ ಕಾಯಿ ಹೋಳಿಗೆ ಮಾಡ್ತಾಯಿದ್ದೀನಿ, ಬೇಳೆದು ಮಾಡ್ತಾಯಿಲ್ಲ. ಸೊ ಮಕ್ಕಳಿಗೆ ಬೇಳೆ ಹೋಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ನನ್ನ ಮಕ್ಕಳಿಗೆ, ಮನೆಯವ್ರಿಗೂ ಅಷ್ಟೇ. ಅದಕ್ಕೋಸ್ಕರ ಇವತ್ತು ಕಾಯಿ ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಎಲ್ಲ ತುರಿಬೇಕು. ಸೊ ಬಹಳಷ್ಟು ಕೆಲಸ ಇದೆ. ಇವತ್ತು ಮೇಲ್ಗಡೆ ಇರೋಂಥ ವಾಷಿಂಗ್ ಮಿಷಿನ್ ಬಟ್ಟೆಗಳು ಹಾಕ್ಬಿಟ್ಟಿದ್ದೀನಿ, ಜಾಸ್ತಿ ಇದ್ವು ಅಂತ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಎಷ್ಟು ಕೆಲಸ ಅಂದರೆ ಸುಸ್ತಾಗಿ ಹೋಗ್ಬಿಡ್ತು ನನಗಂತೂ. ರಾಗಿ ಮಾಡಿ ಕುಡ್ದಿದ್ದೆ. ಸೊ ಇಷ್ಟೊಂದು ಕೆಲಸದಲ್ಲಿ ಅದು ವರ್ಕೌಟ್ ಆಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ತಿಂಡಿ ತಿನ್ಕೊಂಡು ಇವಾಗ ಕೆಲಸ ಶುರು ಮಾಡ್ತಾ ಇದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಶುರು ಮಾಡೋಣ. ನೋಡಿ, ಕಿಚನ್ ಎಲ್ಲವೂ ಕ್ಲೀನ್ ಆಗಿದೆ. ಸೊ ಇವಾಗ ಕಾಯಿ ಹೋಳಿಗೆನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಿಚನ್ನು, ಸ್ಟವ್ ಮೇಲಿರುತ್ತಲ್ಲ ಒಲೆಗಳು, ಅದು ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದೀನಿ. ಇವತ್ತು ಟೊಮೊಟೊ ಬಾತ್ ತಿಂಡಿ. ಯಾವಾಗಲೂ ಅಷ್ಟೇ, ಪ್ರತಿದಿನ ತಿಂಡಿ ಅಡುಗೆ ಎಲ್ಲ ಆದಮೇಲೆ ಇಷ್ಟೇ ಕ್ಲೀನಾಗಿರುತ್ತೆ. ನೋಡಿ, ಪಾತ್ರೆಗಳು ಒಂದಷ್ಟು ಕೈಯಲ್ಲಿ ತೊಳೆದು ಇಟ್ಟಿದ್ದೀನಿ, ಇನ್ನೊಂದಷ್ಟು ಡಿಶ್ ವಾಷರ್ಗೆ ಹಾಕಿದ್ದೀನಿ. ಪಾತ್ರೆಗಳೆಲ್ಲ ಜೋಡಿಸ್ಕೊತಾ ಇದ್ದೀವಿ. ಸೊ ಇವತ್ತು ಒಂದು ಬೇಜಾರಾಗಿದ್ದೇನು ಅಂತಂದರೆ, ಮುಂದೆ ನೋಡಿ ವಿಡಿಯೋನ ಸ್ಕಿಪ್ ಮಾಡದೆ ಗೊತ್ತಾಗುತ್ತೆ. ಸೊ ಯಾರೋ ನಮ್ಮ ಮನೆಗೆ ವಾಮಾಚಾರದ ಪ್ರಯೋಗನ ಮಾಡೋಗಿದ್ದಾರೆ. ಅಮಾವಾಸ್ಯೆ ಶನಿವಾರ ಇತ್ತು, ಭಾನುವಾರ ಬಂದು ವಾಮಾಚಾರದ ಪ್ರಯೋಗ ಮಾಡೋಗಿದ್ದಾರೆ. ಸೊ ನಾನು ನಿಮಗೆ ಚಾಲೆಂಜ್ ಹಾಕ್ತೀನಿ, ಭಗವಂತನ ಒಳ್ಳೆಯದ ಕೆಟ್ಟದ್ದ? ಯಾವತ್ತೂ ಇತಿಹಾಸದಲ್ಲಿ ಕೆಟ್ಟದ್ದಕ್ಕೆ ಜಯ ಸಿಕ್ಕಿರೋ ಅಂಥದ್ದು ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಸೊ ಹಾಗಾಗಿ ನಾನು ನಂಬಿರುವಂಥ ಭಗವಂತ ಯಾವತ್ತೂ ನನಗೆ ಕೈ ಬಿಡಲ್ಲ ಅನ್ನೋ ಆತ್ಮವಿಶ್ವಾಸ, ಭರವಸೆ ಖಂಡಿತ ನನಗಿದೆ. ನಿಮ್ಮೆಲ್ಲರ ಆಶೀರ್ವಾದ, ಭಗವಂತನ ಆಶೀರ್ವಾದ ಖಂಡಿತ ನನಗಿದೆ ಅಂತ ಭಾವಿಸ್ತೀನಿ. ಯಾಕೆ ಅಂತಂದರೆ, ಕೈಲಾಗದ್ದು ವ್ಯಕ್ತಿ, ಕಾಲ ಆಗದ್ದು ವ್ಯಕ್ತಿ. ಸೊ ಏನೋ ವ್ಯಾಪಾರ ಮಾಡ್ಕೊಂಡು ಮುಂದುವರಿತಿದ್ದಾರೆ ಅಂದರೆ ಜನಕ್ಕೆ ಅಷ್ಟು ಬೇಗ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ. ತೋರಿಸ್ತೀನಿ. ಶನಿವಾರಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿದ್ದೆ. ಸೊ ಏನು ಆಗಿಲ್ಲ ಪಾತ್ರೆಗಳು ನೋಡಿ. ಆದರೂ ಹಬ್ಬ ಅಲ್ವಾ, ಮತ್ತೆ ತೊಳಿಲೇಬೇಕು. ಸಿಂಕು ಪ್ರತಿದಿನ ಅಷ್ಟೇ, ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕೆಲ್ಲ ವಾಶ್ ಮಾಡಿ ಬಿಟ್ಬಿಡ್ತೀನಿ. ಸೊ ಇದು ಆಯಿತು. ಇವಾಗ ಈಸಿ ಮೆಥಡಲ್ಲಿ ಹೇಗೆ ದೇವ್ರ ಪಾತ್ರೆ ಕ್ಲೀನ್ ಮಾಡೋದು ಅಂತ ಪಟ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬಂದ್ಬಿಡಿ. ಸೊ ಇವಾಗ ಒಂದು ಬಕೆಟ್ಗೆ ಇದು ದೇವ್ರ ಪಾತ್ರೆ ತೊಳೆಯೋಕ್ಕೆ, ದೇವ್ರ ಮನೆ ಒರೆಸೋದಕ್ಕೆ ಅಂತೆಲ್ಲ ಇಟ್ಕೊಂಡಿದ್ದೀನಿ ಬಕೆಟು. ಸೊ ಇದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ತಣ್ಣೀರಾರು ಹಾಕ್ಕೊಳ್ಳಿ, ಬಿಸಿನೀರಾರು ಹಾಕ್ಕೊಳ್ಳಿ. ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಉತ್ತಮ. ಯಾಕೆಂದರೆ ಈ ದೀಪಗಳಲ್ಲೆಲ್ಲ ಎಣ್ಣೆ ಇದೆಲ್ಲ ಜಿಡ್ಡಿರುತ್ತಲ್ವ, ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ, ಅಂದರೆ ಕ್ಲೀನ್ ಆಗುತ್ತೆ ಅಂತ. ಸೊ ಇದಕ್ಕೆ ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ, ದಿನಸಿ ಅಂಗಡಿಗಳಲ್ಲಿ ನಿಮಗೆ ನಿಂಬೆ ಉಪ್ಪು ಅಂತ ಸಿಗುತ್ತೆ. ಸೊ ಅದನ್ನು 1.5 ಸ್ಪೂನಷ್ಟು ನಾನು ಈ ಬಕೆಟ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ವಿಮ್ ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಇದು ಚೆನ್ನಾಗಿ ಕಲಕ್ಕೋಬೇಕಿದು. ನೀರು ನೊರೆ ಬರೋವರೆಗೂ ಇದು ಚೆನ್ನಾಗಿ ಈ ಥರ ಕಲಕ್ಕೊಂಡು, ಇದಕ್ಕೆ ಮೊದಲನೇದಾಗಿ ಬ್ರಾಸ್ದೇನೇನಿದೆ ಅದೆಲ್ಲವೂ ಕೂಡ ಇದ್ರೊಳಗೆ ಇಟ್ಬಿಡೋದು. ಯಾವುದೇ ತಿಕ್ಕೋಂಥ ಅವಶ್ಯಕತೆ ಇಲ್ಲ. ನಾನು ಇಲ್ಲೊಂದು ಸ್ವಲ್ಪ ತಿಕ್ಕೋದು ಯಾಕೆ ಅಂತ ಅಂದರೆ, ಉಜ್ಜೋದು ಯಾಕೆ ಅಂದರೆ, ಈ ದೀಪದ್ದು ಕಲೆಗಳೆಲ್ಲ ಕಪ್ಪುಗಾಗಿದೆಯಲ್ಲ, ಸೊ ಅದೆಲ್ಲ ಹೋಗ್ಲಿ ಅನ್ನೋ ಕಾರಣಕ್ಕೆ ಸುಮ್ಮನೆ ತಿಕ್ಕಿದ್ದೀನಿ ಅಷ್ಟೇ. ಇದೇನು ಉಜ್ಜೋಂಥ ಅವಶ್ಯಕತೆ ಇಲ್ಲ, ಹಾಗೆ ತೊಳೆದಿಟ್ಕೋಬೋದು. ಆಮೇಲೆ ಈ ಕುಂಕುಮ ಎಲ್ಲ ಇಟ್ಟಿದ್ದೀನಿ ನೋಡಿ, ಅದ್ರ ಕಲೆಗಳು ಕೂಡ ಹೋಗ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಗಂಧ ಎಲ್ಲ ಇಟ್ಟಿರೋದ್ರಿಂದ ಸ್ವಲ್ಪ ಬ್ರಷಲ್ಲಿ ಉಜ್ಜಿದ್ರೆ, ಸ್ಕ್ರಬ್ಬರಲ್ಲಿ ಉಜ್ಜಿದ್ರೆ ಹೋಗುತ್ತೆ. ಸೊ ಹಾಗಾಗಿ ಉಜ್ಜ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಉಜ್ಜೋಂಥ ಅವಶ್ಯಕತೆಯೇ ಇಲ್ಲ, ಸುಮ್ಮನೆ ನೀರು ಗೆದ್ದು ತೆಗೆದ್ರೆ ಸಾಕು. ನೀವು
ನೀಟಾಗಿ ಕ್ಲೀನಾಗಿರುತ್ತೆ. ಸೊ ಇವಾಗ ಬೆಳ್ಳಿ ಪಾತ್ರೆಗಳೆಲ್ಲ ಆಮೇಲೆ ಹಾಕ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡೆ. ಮೊದಲನೇದಾಗಿ ಬ್ರಾಸ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಬ್ಬ ಹರಿದಿನ ಅಂತ ಈ ಥರ ಎಲ್ಲ ಬಂದಾಗ ತುಂಬ ಕೆಲಸಗಳಿರುತ್ತೆ. ದೇವ್ರ ಪಾತ್ರೆ ತೊಳೆಯೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಈಸಿ ಮೆಥಡಲ್ಲಿ ಇದನ್ನು ಯೂಸ್ ಮಾಡಿ ನೋಡಿ. ಈಸಿ ಮೆಥಡಲ್ಲಿ ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಆಗುತ್ತೆ. ನೋಡಿ ಇವಾಗೆಲ್ಲ ಇದು ಆರತಿ ಬೆಳಗಿರೋದು ಇದೆಲ್ಲ ಕಪ್ಪಗಾಗಿರುತ್ತೆ. ಸೊ ಜಸ್ಟ್ ಡಿಪ್ ಮಾಡಿ ಅದನ್ನು ಉಜ್ಜಿದ್ರೆ ಸಾಕು, ಎಷ್ಟು ಬೇಗ ಕ್ಲೀನ್ ಆಗುತ್ತೆ ನೋಡಿ. ಸುಮ್ಮನೆ ಹಂಗೆ ನೀರಲ್ಲಿ ತೊಳೆದ್ಬಿಟ್ಟೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ನೋಡಿ. ತುಂಬ ಈಸಿಯಾಗಿ, ಯಾವುದೇ ಹುಣಸೆ ಹಣ್ಣು ಹಚ್ಚೋಂಗಿಲ್ಲ, ಪೀತಾಂಬರಿ ಹಾಕಿ ತಿಕ್ಕೋಂಗಿಲ್ಲ, ಏನೂ ಇಲ್ಲ. ಸೊ ಇನ್ನೂ ಈಸಿ ಮೆಥಡಲ್ಲಿ ಬೇಕು ಅಂತಂದರೆ ನಿಮಗೆ ಮನೆಯಲ್ಲಿ ಸಬೀನ ಇರುತ್ತೆ, ಶಶಿ ಪೌಡರು, ಅದ್ರ ಜೊತೆಗೆ ಒಂದು ಸ್ವಲ್ಪ ಸಬೀನ ಪೌಡರು ಜೊತೆಗೆ ಒಂದು ನಿಂಬೆ ಹಣ್ಣಿನ ಜ್ಯೂಸನ್ನ ಹಿಂಡ್ಕೊಂಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಒಂದು ಬ್ರಷಲ್ಲಿ ಅಥವಾ ಸ್ಕ್ರಬ್ಬರಲ್ಲಿ ಉಜ್ಜಿದ್ರೆ ನೀಟಾಗಿ ಬ್ರಾಸ್ದೆಲ್ಲ ನೀಟಾಗಿ ತಾಮ್ರ ಹಿತ್ತಾಳೆ ಎಲ್ಲ ನೀಟಾಗಿ ಪಳಪಳ ಅನ್ನೋ ಥರ ಕ್ಲೀನ್ ಆಗಿಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈಗ ಮುಂದೆನೂ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮುಂಚಿತವಾಗಿ ಈ ತಾಮ್ರ ಹಿತ್ತಾಳೆದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ, ಆಮೇಲೆ ಬೆಳ್ಳಿದನ್ನು ಹಾಕಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗೋಯ್ತು ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ಬೇಗ ಕಪ್ಪಾಗಲ್ಲ. ಮೇಯ್ನಾಗಿ ಈ ಥರ ದೇವ್ರ ಪಾತ್ರೆಗಳನ್ನ ವಾಶ್ ಮಾಡಿಟ್ಟಿರೋದ್ರಿಂದ ಬೇಗ ಕಪ್ಪಾಗಲ್ಲ ನೋಡಿ, ನೀಟಾಗಿ ಇರುತ್ತೆ. ತುಂಬ ದಿನಗಳಾದರೂ ಕೂಡ ಕಪ್ಪಾಗ್ದಿರ ಹಾಗೇ ಇರುತ್ತೆ. ಇವಾಗೆಲ್ಲ ನೀಟಾಗಿ ವಾಶ್ ಮಾಡಿ ತೋರಿಸ್ತೀನಿ ಕೊನೆವರೆಗೂ ನೋಡಿ. ಸೊ ವಾಮಾಚಾರ ಮಾಡಿದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೆ. ಸೊ ಎಷ್ಟು ಲೈಫಲ್ಲಿ ಕಷ್ಟಪಟ್ಟು ಇಷ್ಟು ಮೇಲಕ್ಕೆ ಬಂದಿದ್ದೀವಿ. ಈ ಥರ ಮನೆಯವರು ಪಾಪ ಕಾಲನ್ನು ಈ ಥರ ಇಟ್ಕೊಂಡು ಸೊ ಎಷ್ಟು ವ್ಯಾಪಾರ ಮಾಡ್ಕೊಂಡು ಇಷ್ಟು ಮುಂದಕ್ಕೆ ಬಂದಿದ್ದಾರೆ. ಸೊ ಅದು ಕೂಡ ನಿಮ್ಮ ಕಣ್ಣುಗಳಿಗೆ ಆಗದಷ್ಟು ನಿಮಗೆ ಹೊಟ್ಟೆ ಉರಿ ಬಂದ್ಬಿಡ್ತಾ. ಸೊ ನಾವು ಚೆನ್ನಾಗಿರೋರೇ ಹಿಂಗೆ ಮಾಡೋಕ್ಕಾಗಲ್ಲ, ಇವ್ರು ಹಿಂಗೆ ಇದ್ಕೊಂಡು ಹಿಂಗೆ ಬೆಳೀತಿದ್ದಾರಲ್ಲ ಅಂತ ವಾಮಾಚಾರ ಒಂದು ಇದಕ್ಕೆ ಇಳಿದಿದ್ದೀರಲ್ಲ, ನಿಜವಾಗ್ಲೂ ನಿಮ್ಮ ಜನ್ಮಕ್ಕೆ ಬೆಂಕಿ ಕಷ್ಟಪಟ್ಟು ದುಡೀರಿ. ಈ ಥರ ಎಲ್ಲ ಒಬ್ಬರನ್ನ ಹಾಳು ಮಾಡಬೇಕು ಅನ್ನೋ ಮನಸ್ಥಿತಿ ನಿಜವಾಗ್ಲೂ ನೀವು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ನೀವು ನಿಜವಾಗ್ಲೂ ಹುಳ ಬಿದ್ದೇ ಸಾಯೋದು. ನಿಜವಾಗ್ಲೂ ಹೇಳ್ತೀನಿ ನೋಡಿ, ನಮ್ಮ ಮನೆಯವ್ರು ಏನಾದರೂ ನೊಂದ್ಕೊಂಡು ಏನಾದರೂ ಸ್ವಲ್ಪ ಶಾಪ ಹಾಕಿದ್ರು ಅಂದರೆ ಖಂಡಿತ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ ಲೈಫಲ್ಲಿ. ಯಾಕೆಂದರೆ ಒಂದು ಇರುವೆ ಕೂಡ ಸಾಯಿಸಿದಂತಹ ಒಂಥರ ಆ ಥರ ಬುದ್ಧಿ. ಏಕೆಂದರೆ ಒಬ್ರಿಗೆ ತೊಂದರೆ ಕೊಡಬಾರ್ದು, ಈ ಥರ ಬುದ್ಧಿ, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ಈ ಥರ ಒಬ್ರು ತಂಟೆಗೆ ಹೋಗಲ್ಲ, ಒಬ್ರು ಸುದ್ದಿಗೆ ಹೋಗಲ್ಲ, ತಾನಾಯಿತು ತನ್ನ ವ್ಯಾಪಾರ ಆಯಿತು, ತನ್ನ ಹೆಂಡತಿ ಮಕ್ಕಳಾಯಿತು, ಆ ಥರ ಇರೋರಿಗೆ ಬಂದು ವಾಮಾಚಾರ ಪ್ರಯೋಗನ ನಮ್ಮನೆ ಮೇಲೆ ಮಾಡಿದ್ದೀರಲ್ಲ ನೀವು. ನಿಜವಾಗ್ಲೂ ನಿಮ್ಗೆ ಯಾವ ಥರ ಸಾವು ಕೊಡ್ತಾನೆ ಅನ್ನೋದು ನಿಜವಾಗ್ಲೂ ನೋಡ್ತಾ ಇರಿ ನಿಮಗೆ. ಯಾಕೆ ಅಂತಂದರೆ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಯಿತು. ಹೊಸ ಮನೆ ಕಟ್ಟಿದ ಮೇಲೆ ಈ ಥರ ಎಲ್ಲ ಪ್ರಯೋಗಗಳನ್ನ ಮಾಡ್ತಾ ಇದ್ದೀರಾ ನಮ್ಮ ಮೇಲೆ ಅಂತಂದರೆ ಎಷ್ಟರ ಮಟ್ಟಿಗೆ ನಿಮಗೆ ಹೊಟ್ಟೆ ಉರಿ ಇರ್ಬೋದು ಅಂತ. ಸೊ ನನ್ನ ಕೈಗೆ ಏನಾದರೂ ಅಪ್ಪಿ ತಪ್ಪಿ ನೀವೇನಾದರೂ ತಗಲಾಕೊಂಡ್ರೆ ನಿಮ್ಮ ಗ್ರಹಚಾರಗಳನ್ನ ನಾನೇ ಸ್ಟೇಷನ್ನಲ್ಲಿ ಬಿಡಿಸ್ತೀನಿ, ಗ್ಯಾರಂಟಿ. ತಗಲಾಕೋಣ ಅಂತ ಎಲ್ಲ ಸಾಧ್ಯತೆಗಳು ಇದೆ. ಮತ್ತು ಒಂದಿಬ್ಬರು ಮೇಲೆ ನನಗೆ ಡೌಟ್ ಇದೆ. ಸೊ ಯಾಕೆ ಡೌಟ್ ಬಂತು ಅಂತಂದರೆ, ಒಬ್ಬ ವ್ಯಕ್ತಿ ನಮ್ಮ ಗೃಹ ಪ್ರವೇಶ ಆದಮೇಲೆ ಆ ವ್ಯಕ್ತಿ ಇಲ್ಲಿ ಬರೋ ಅಂಥ ಅವಶ್ಯಕತೆಯೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ. ಆದರೆ 1-2 ಸಲ ನಾನು ಅವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ. ಹೋಗ್ತಾ ಬರ್ತಾ ಗೋಡನ್ ನೋಡೋಕ್ಕೆ ಅಂತಲೇ ಬೈಕ್ ಹಾಕ್ಕೊಂಡು ಬರ್ತಾಯಿದ್ರು. ಸೊ ನಾನು ನಮ್ಮ ಕಾಂಪೌಂಡ್ ಒಳಗಡೆ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೆ. ನಮ್ಮ ಗೋಡನ್ನ ಅಬ್ಸರ್ವ್ ಮಾಡೋದು, ಹಿಂಗಿಂದ ಗಾಡಿ ತೊಗೊಂಡು ಹಂಗೆ ಹೋಗೋದು. ಯಾಕೆಂದರೆ ಡೆಡ್ ಎಂಡು, ಅಲ್ಲಿ ರೋಡೇ ಇಲ್ಲ ಮುಂದಕ್ಕೆ ಹೋಗೋದಕ್ಕೆ. ಹಿಂಗಿಂದ ಹಂಗೆ ಬರೋದು, ಹಂಗಿಂದ ಹಿಂಗೆ ಬರೋದು, ಗೋಡನ್ನ ಅಬ್ಸರ್ವ್ ಮಾಡೋದು. ಸೊ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಒಂದು 15 ದಿವಸ ಮುಂಚೆ, 1 ತಿಂಗಳು ಮುಂಚೆ ಈ ಥರ ಅಬ್ಸರ್ವೇಷನ್ ಮಾಡ್ತಾ ಇದ್ದ. ಅದನ್ನು ನಾನು ನೋಡಿದ್ದೀನಿ. ಸೊ ಅವನ ಬಗ್ಗೆ ನನಗೆ ಡೀಟೇಲ್ಸ್ ಗೊತ್ತಿದೆ. ಆದರೆ ಅವನೇ ಅಂತ ಏನಾದರೂ ನನಗೆ ಕನ್ಫರ್ಮ್ ಆಯಿತು ಅಂತ ಅಂದರೆ ಅವನ ಗ್ರಹಚಾರ ಅಂತೂ ನೆಟ್ಟಗಿರ. ಆದರೆ ನಾನು ಯಾವತ್ತೂ ಕೆಟ್ಟದಕ್ಕೆ ಹೋಗಲ್ಲ. ನಾನು ನಂಬಿರೋದು ಭಗವಂತನ. ಸೊ ಭಗವಂತನೇ ಅದಕ್ಕೆ ಒಂದು ಉತ್ತರ ಕೊಡ್ತಾರೆ ಅಂತ ಬಹಳ ನಂಬಿಕೆ ಇದೆ ನನಗೆ. ಸೊ ಧೈರ್ಯ ಅಂತೂ ಗೆಡಲ್ಲ. ಸೊ ವಾಮಾಚಾರ ಮಾಡಿ ಇನ್ನೊಂದು ಏನೋ ಮಾಡಿ ನಮ್ಮನ್ನು ಹಾಳು ಮಾಡ್ತೀವಿ ಅಂದರೆ ಅದು ನಿನ್ನ ಕನಸಲ್ಲೇ ಸಾಧ್ಯವಿಲ್ಲ. ಏನಾದರೂ ನೀನು ನಿಜ ನನ್ನ ವೀಡಿಯೋಸ್ ಏನಾದರೂ ನೋಡ್ತಾ ಇದ್ದರೆ ಸೊ ಓಪನ್ನಾಗಿ ಚಾಲೆಂಜ್ ಮಾಡ್ತೀನಿ. ನೀನು ದೇವ್ರನ್ನ ದಾಟಿ ನಮ್ಮನ್ನು ಹಾಳು ಮಾಡಬೇಕು ಅಂತ ಬಂದರೆ ಖಂಡಿತ ನೀನೇ ಹಾಳಾಗೋಗ್ತೀಯ ಹೊರತು ನಮ್ಮನ್ನಂತೂ ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನನಗೆ ದೇವ್ರ ಮೇಲೆ ಅಷ್ಟು ನಂಬಿಕೆ ಇದೆ. ಸೊ ಎಷ್ಟು ಕೆಟ್ಟ ಜನಗಳಿದ್ದಾರೆ, ಎಂತೆಂಥ ಜನಗಳಿದ್ದಾರೆ. ಬಂದು ನಮ್ಮಂಥವ್ರ ಮೇಲೆ ವಾಮಾಚಾರದ ಪ್ರಯೋಗ ಮಾಡ್ತಾ ಇದ್ದೀರಲ್ಲ ನೀವು. ನಿಜವಾಗ್ಲೂ ನಿಮ್ಗೆ ಎಂಥ ಸಾವು ಕೊಡ್ತಾನೋ ನನಗಂತೂ ಗೊತ್ತಿಲ್ಲ ದೇವರು. ಸೊ ಇದಕ್ಕೆಲ್ಲ ನಿಜವಾಗ್ಲೂ
ಮಾಡದವ್ರಿಗಂತೂ ನಿಜ ಕೈಕಾಲು ಬಿದ್ದೋಗುತ್ತೆ. ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದ ಬೆಲೆ ಕಟ್ಟಬೇಕಾಗತ್ತೆ. ಸೊ ಇವರೇ ನಮಗೆ ಮಾಡಿದವರು ಅಂತ ಅಲ್ಲ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡ್ತಾ ಇರೋದು. ಸೊ ಯಾರಿಗೇ ಆಗಲಿ ವಾಮಾಚಾರ ಪ್ರಯೋಗ ಅವಾಗಿನ ಕಾಲ ಅಲ್ಲ, ನಾವು ಮಾಡಿದ ಕರ್ಮ ನಾವೇ ಅನುಭವಿಸ್ಬೇಕು. ಒಬ್ರಿಗೆ ಹಾಳು ಮಾಡಿದ್ರೆ ಅದನ್ನು ವಿತಿನ್ ಸೆಕೆಂಡಲ್ಲಿ ಭಗವಂತ ಅದನ್ನು ನಮಗೆ ತೋರಿಸ್ತಾನೆ. ಕಣ್ಣಿಂದ ನೋಡ್ತಾ ಇದ್ದೀನಿ ಎಲ್ಲದನ್ನು ಕೂಡ. ಸೊ ಭಗವಂತನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಈ ಮಾತನ್ನು. ನಿಜವಾಗ್ಲೂ ನೀವು ಉದ್ಧಾರ ಆಗೋದಿಲ್ಲ, ನಿಜವಾಗ್ಲೂ ನಾವು ಹಾಳಾಗೋದಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಇರಲಿ. ದೇವರ ಒಂದು ಆಶೀರ್ವಾದದ ಜೊತೆಗೆ ನಿಮ್ಮ ಒಂದು ಧೈರ್ಯ, ನಿಮ್ಮ ಒಂದು ಪ್ರೀತಿ, ವಿಶ್ವಾಸ, ಆರೈಕೆ ಖಂಡಿತ ನಮ್ಮನ್ನು ಕಾಪಾಡುತ್ತೆ ಅಂತ ಭಾವಿಸ್ತೀನಿ. ಸೊ ಮುಂದೆ ನೋಡಿ ಇದ್ರ ಬಗ್ಗೆ ಏನೆಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಸೊ ಅದರದ್ದೊಂದು ವೀಡಿಯೋ ಕ್ಲಿಪ್ಪಿಂಗ್ಸು ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಅವ್ರ ಮೇಯ್ನ್ ಉದ್ದೇಶ ಏನು ಅಂತ ಅಂದರೆ ನಾವು ಬೆಳಿಬಾರ್ದು, ಸೊ ನಾವು ಹಾಳಾಗೋಗಬೇಕು ಅನ್ನೋದೇ ಒಂದು ಉದ್ದೇಶ. ಅದು ನನಗೆ ಮೇಯ್ನಾಗಿ ಅಲ್ಲಿ ಹೋಗಿ ನೋಡ್ತಿದ್ದಂಗೆ ಗೊತ್ತಾಯಿತು. ಸೊ ಯಾತಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅನ್ನೋದು ನೋಡೋಣ. ದೇವರಿದ್ದಾನೆ, ಕಾಯೋದಕ್ಕೆ ಭಗವಂತ ಇದ್ದೇ ಇದ್ದಾನೆ ನಮಗೆ. ಇವಾಗ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಷ್ಟೊಂದು ಧೈರ್ಯಗಿಡೋ ಅಂಥ ಸ್ವಭಾವ ನಂದಲ್ಲ, ಅಷ್ಟೊಂದು ಏನಂತಾರೆ ಎದುರುವಂಥ ಸ್ವಭಾವ ನಂದಲ್ಲ. ಏನೇ ಬಂದರೂ ಫೇಸ್ ಮಾಡೋ ಅಂಥ ಮನಸ್ಥಿತಿ ಇರೋದು ನನಗೆ. ಖಂಡಿತ ಇದು ಒಂದು ಚಾಲೆಂಜ್ ಆಗಿ ತೊಗೊಂಬಿಡೋಣ. ದೇವ್ರಿದಾನ ಇಲ್ವಾ, ರಾಯರಿದ್ದಾರ ಇಲ್ವಾ ನೋಡೇ ಬಿಡೋಣ. ರಾಯರಿದ್ದರೆ ಖಂಡಿತ ನಮ್ಮನ್ನು ಕಾಪಾಡ್ತಾರೆ. ಸೊ ಅಷ್ಟೇ ನನ್ನ ನಂಬಿಕೆ, ಅಷ್ಟೇ. ನಂಬಿಕೆನೇ ದೇವರಲ್ವ. ಸೊ ನಾನು ಅವತ್ತಿಂದನೂ ನಂಬಿಕೆನೇ ದೇವರು ಅಂತ ನನ್ನ ದೇವ್ರನ್ನ ಪೂಜಿಸ್ತಾ ಬಂದಿದ್ದೀನಿ. ಸೊ ಎಲ್ಲರೂ ಹೇಳೋದೇನು ಅಂದರೆ, ಅಷ್ಟು ಚಂದ ಪೂಜೆ ಮಾಡ್ತೀರಾ, ಖಂಡಿತ ನಿಮಗೆ ಯಾವುದು ತಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇವಾಗ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಸೊ ಅವ್ರು ಹೇಳಿದ್ರು, ನರಸಿಂಹನ ನಂಬಿದ್ದೀರಾ, ಸೊ ಸ್ವಾಮಿ ಇರೋ ಕಡೆ ಈ ಥರದ್ದೆಲ್ಲ ಸುಳಿಯೋದಕ್ಕೆ ಸಾಧ್ಯವಿಲ್ಲ, ಸೊ ಧೈರ್ಯವಾಗಿರಿ, ಏನೂ ಆಗೋದಿಲ್ಲ ಅಂತ ಒಬ್ಬರು ಹೇಳಿದ್ರು. ಧೈರ್ಯ ಅಂತೂ ಗೆಟ್ಟಿಲ್ಲ. ಸೊ ಮುಂದೆ ನೋಡಿ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂದರೆ, ನಮ್ಮ ಮನೇಲಿ ಚಿಕ್ಕ ಮಗು ಇದೆ, ದೊಡ್ಡ ಮಗ ಇದ್ದಾನೆ, ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಾರೆ. ಒಂದು ಕಡೆ ಬೇಜಾರಾಯಿತು, ಭಯ ಅಂತೂ ಇಲ್ಲ, ಬೇಜಾರಂತೂ ಆಯಿತು. ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪಕ್ಕಾ ಗೊತ್ತಾಯಿತು ನನಗೆ. ಅಂದರೆ ಇತ್ತೀಚೆಗೆ ಈ ನಿಂಬೆಹಣ್ಣು ಹೊಡೆಯೋದು ಅಥವಾ ಮೊಟ್ಟೆ ಹೊಡೆಯೋದು ಇದೆಲ್ಲ ಮಾಡ್ತಾನೆ ಇದ್ದರು ನಮ್ಮ ರೋಡಲ್ಲಿ. ಸೊ ನಾವೇನು ಅಂದ್ಕೊಂಡ್ವಿ, 3 ದಾರಿ ಇದೆಯಲ್ಲ, ಅದಕ್ಕೋಸ್ಕರ ಯಾರಿಗೋ ಏನೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ನಾವು ಅದ್ರ ಕಡೆ ತಲೆ ಹಾಕ್ತಿರ್ಲಿಲ್ಲ. ಸೊ ಇವಾಗ ಯಾವಾಗ ಮನೆ ಹತ್ರನೇ ಬಂದು ಮಾಡಿದ್ದಾರೆ, ಸೊ ನಮಗೆ ಕನ್ಫರ್ಮಾಗಿ ಗೊತ್ತಾಯಿತು ಇದು ನಮಗೇನೆ ಮಾಡಿರೋ ಅಂಥ ಪ್ರಯೋಗ ಅಂತ ಹೇಳ್ಬಿಟ್ಟು. ಸೊ ಅದು ಕನ್ಫರ್ಮೂ ಆಯಿತು. ಸೊ ಕನ್ಫರ್ಮ್ ಆಗಿರಲಿಲ್ಲ, ನಾನು ಮುಂದೆ ಮಾತಾಡ್ತೀನಿ ನೋಡಿ, ಕನ್ಫರ್ಮ್ ಆಗಿರಲಿಲ್ಲ ನಮಗೆ ಅಂತ. ಸೊ ಇವಾಗ ನಾವು ಸಂಜೆ ನಮಗೆ ಇದು ಮಾಡಿರೋದು ಅಂತ ಕನ್ಫರ್ಮ್ ಆಗಿದೆ. ಸೊ ಕನ್ಫರ್ಮ್ ಆದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಇದಕ್ಕೆ ಇದಕ್ಕೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಖಂಡಿತ ನೀವು ಕಮೆಂಟ್ ಮುಖಾಂತರ ತಿಳಿಸಲೇಬೇಕು ನನಗೆ. ಏಕೆಂದರೆ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಒಂದು ಕಮೆಂಟು, ಒಂದು ಮಾತು ಅಥವಾ ನಿಮ್ಮದೊಂದು ಪ್ರೀತಿ ವಿಶ್ವಾಸ ನಂಗೆ ಭಾಳ ಮುಖ್ಯವಾಗುತ್ತೆ. ಕೆಲವೊಂದು ಸಲ ಅಂದ್ಕೋತೀನಿ ಯೂಟ್ಯೂಬ್ ಬಿಟ್ಬಿಡೋಣ, ಸೊ ಇದ್ರ ಮುಖಾಂತರ ಎಲ್ಲ ನೋಡಿಕೊಂಡು ಹೊಟ್ಟೆ ಉರಿ ಜನಗಳು ಇದ್ರ ಮುಖಾಂತರ ನೋಡಿ ಎಲ್ಲ ಹೊಟ್ಟೆ ಉರಿ ಮಾಡ್ತಾರೆ ಅಂತ. ಸೊ ಇನ್ನೊಬ್ರಿಗೆ ಎದುರುಕೊಂಡು ನಾವು ವ್ಯಾಪಾರ ಮಾಡೋದನ್ನು ನಿಲ್ಲಿಸಿದ್ರೆ, ಇನ್ನೊಬ್ರಿಗೆ ಎದುರುಕೊಂಡು ನಾವು ಏನೋ ಮೀಡಿಯಾದಲ್ಲಿ ಹೇಳೋದನ್ನು ನಿಲ್ಲಿಸಿದ್ರೆ, ಯೂಟ್ಯೂಬ್ನ ನಿಲ್ಲಿಸಿದ್ರೆ ದಡ್ಡರಾಗ್ತೀವಿ. ಮತ್ತು ನನಗೆ ಎದುರಿದ್ದಾರೆ ಅಂತ ಅವ್ರು ತಿಳ್ಕೊತಾರೆ. ಖಂಡಿತ ನಮ್ಮ ಮನೆಯವರು ಧೈರ್ಯ ತುಂಬಿದ್ರು ನನಗೆ, ಖಂಡಿತ ಇದನ್ನೆಲ್ಲ ಸ್ಟಾಪ್ ಮಾಡಬೇಡ, ಇನ್ನೂ ಜಾಸ್ತಿನೇ ಮಾಡು ಹೇಳ್ತೀನಿ ನಾನು. ದೇವರಿದ್ದಾನೆ ನಮಗೆ. ಸೊ ನಾವು ಯಾರ್ದೂ ಅನ್ಯಾಯ ಮಾಡಿ ನಾವು ತಂದಿಲ್ಲ, ಭಗವಂತ ಇದ್ದಾನೆ ನಮಗೆ ಅಂತ. ಅಪ್ಪ ಅಮ್ಮ ಕೂಡ ಬಂದಿದ್ದರು ನೋಡಿ. ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಅಪ್ಪ ಅಮ್ಮ ಕೂಡ ಬಂದಿದ್ದರು. ಅವ್ರು ಕರ್ಕೊಂಡೋಗಿ ನನಗೆ ತೋರಿಸಿದ್ರು ನಮ್ಮ ತಂದೆ, ಇದು ನಿಮಗೇನೆ ಮಾಡಿರೋದು, ಇದು ಈ ಕಡೆನೇ ಮಾಡಿರೋದ್ರಿಂದ ಗೊತ್ತಾಗುತ್ತೆ, ಕನ್ಫರ್ಮಾಗಿ ಗೊತ್ತಾಗುತ್ತೆ ಅಂತ. ಸೊ ಒಬ್ಬರು ನಮಗೆ ಬೆಳಗ್ಗೆನೇ ಕಾಲ್ ಮಾಡಿದರು, ಸರ್ ನಿಮ್ಮ ಮನೆ ಕಡೆ ಯಾರೋ ಈ ಥರ ವಾಮಾಚಾರದ ಪ್ರಯೋಗ ಮಾಡಿದ್ದಾರೆ, ನೀವು ನೋಡಿಲ್ವಾ ಅಂತ ಒಬ್ಬರು ಕಾಲ್ ಮಾಡಿದ್ರು. ನಾವೆಲ್ಲಿ ಇದ್ದ ಸರಿಗೆ ಗೊತ್ತಾಗಲಿಲ್ಲ, ಹಾಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅಪ್ಪ ಅಮ್ಮ ಬಂದ ಮೇಲೆ ನಮಗೆ ಗೊತ್ತಾಯಿತು ಮನೆ ಹತ್ರ ಇಲ್ಲೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ದೇವ್ರ ಪಾತ್ರೆ ಎಲ್ಲ ಆಯಿತು ತೊಳೆದಿದ್ದು ಮನೆಯವ್ರ ಹತ್ರ. ನೋಡಿದ್ರಲ್ವಾ ಈಸಿಯಾಗಿ ಪೂಜಾ ಪಾತ್ರೆಗಳನ್ನ ಹೇಗೆ ತೊಳ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಇವಾಗ ಕಾಯಿ ತುರಿಯುವ ಸಮಯ. ಸೊ ತೆಂಗಿನಕಾಯಿಗಳು, ದಪ್ಪ ದಪ್ಪ ತೆಂಗಿನಕಾಯಿಗಳನ್ನ ತೊಗೊಂಬಂದಿದ್ದೀನಿ ಕಾಯಿ ಹೋಳಿಗೆ ಮಾಡೋಕ್ಕೆ ಅಂತ. ನಮ್ಮ ಮನೇಲಂತೂ ಬಿಡಿ ಎಲ್ರಿಗೂ ಕಾಯಿ ಹೋಳಿಗೆ ಅಂದರೆ ಅಷ್ಟೇ ಫೇವ್ರೆಟ್. ನಾನು ಒಳಗಡೆ ತುರಿಯಲ್ಲ, ಯಾಕೆಂದರೆ ನೆಲ ಎಲ್ಲ ಜಿಡ್ಡು ಹಾಕ್ಬಿಡುತ್ತೆ, ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಆರಾಮಾಗಿದೆ, ಇಲ್ಲೂ ನೀಟಾಗಿ ಇಟ್ಟಿರ್ತೀನಿ ಯಾವಾಗಲೂ.
ಸೊ ಆರಾಮಾಗಿ ಕೂತ್ಕೊಂಡು ತುರ್ಕೊಂಬಿಡೋಣ. ಸೊ ಕಾಯಿ ತುರಿದು ರುಬ್ಬೋದಕ್ಕೆ ಹಾಕಿ, ಬೆಲ್ಲ ಇನ್ನು ಕುಟ್ಕೋಬೇಕು, ರುಬ್ಬೋದಕ್ಕೆ ಹಾಕಿ ಅಡುಗೆ ಮಾಡೋದಕ್ಕೆ ಶುರು ಮಾಡಬೇಕು. ರೋಹಿತ್ ಬಂದಿದ್ದಾನೆ, ಹೇರ್ ಕಟ್ಟಿಗೆ ಹೋಗಿದ್ದಾನೆ. ರೋಹಿತ್ ಹೇರ್ ಕಟ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾನೆ. ಆಮೇಲೆ ಒಂದು ಫೇಸ್ ಪ್ಯಾಕ್ ಹಾಕೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಸಂಜೆ ಗೌರಿ ಗಣೇಶ ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸುಮಾರಷ್ಟು ಜನ ಗಣೇಶ ಹಬ್ಬದ ದಿವಸ ತೊಗೊಂಬರ್ತಾರೆ. ಸೊ ನನಗೆ ಗೌರಿ ಬೇಕಲ್ವ ಪೂಜೆಗೆ, ಹಾಗಾಗಿ ಒಂದು ದಿವಸ ಮುಂಚೆನೇ ಹೋಗಿ ತೊಗೊಂಬರ್ತೀವಿ. ಈ ಸಂಜೆ ಹೋಗೋದು, ಯಾಕೆಂದರೆ ಸುಜಿತ್ ಸ್ಕೂಲಿಂದ ಬರಲಿ. ಸುಜಿತ್ಗೆ ತುಂಬ ಇಷ್ಟ ನೋಡಿ ಗಣೇಶ ಅಂದರೆ. ಅವ್ರ ಸ್ಕೂಲಲ್ಲೂ ಕೂಡ ಗಣೇಶ ಇಡ್ತಾರೆ. ಅವ್ನಿಗೇನೋ ಒಂಥರ ಖುಷಿ. ನೆನ್ನೆ ಕೂಡ ಎಲ್ಲ ಹೋಗಿ ಅವ್ರ ಪಪ್ಪನ ಕರ್ಕೊಂಬಂದು ಕರ್ಕೊಂಡೋಗಿ ಗಣೇಶ ಎಲ್ಲ ಎಲ್ಲೆಲ್ಲಿ ಯಾವ್ಯಾವ ಗಣೇಶ ಇಟ್ಟಿದ್ದಾರೆ ಅಂತ ಕುಣ್ಕೊಂಡು ನೋಡ್ಕೊಂಬಂದಿದೆ ಸುಜಿತ್ತು. ಅದಕ್ಕೊಂಥರ ಖುಷಿ ಗಣೇಶ ಅಂತ ಅಂದರೆ. ಮಕ್ಳಿಗೆ ಎಲ್ರಿಗೂ ಅಷ್ಟೇ, ಸುಜಿತ್ತು ಅಂತ ಅಲ್ಲ, ನಮಗೂ ಅಷ್ಟೇ ಗಣೇಶ ಅಂತ ಅಂದರೆ ಒಂಥರ ಖುಷಿ. ಅದೇನೋ ಒಂಥರ ಚಂದ ಗಣೇಶನ ಮೂರ್ತಿ ನೋಡೋದಕ್ಕೆ. ಅದರಲ್ಲೂ ಮಣ್ಣಿನಲ್ಲಿ ಮಾಡಿದಂತಹ ಗಣಪತಿಗಳಂತೂ ನೋಡೋಣ. ನಮ್ಮ ಗುಬ್ಬಿನಲ್ಲಿ ನೆನ್ನೆ ಎಲ್ಲ ನೋಡಿದೆ, ಅಷ್ಟೊಂದು ಯಾಕೋ ಗಣೇಶ ಈ ಸಲ ಗುಬ್ಬಿನಲ್ಲಿ ಇಟ್ಟಿಲ್ಲ ಅಷ್ಟೊಂದು ಅನ್ನಿಸ್ತು. ಸೊ ನೋಡೋಣ, ಇವತ್ತೇನಾದರೂ ಇಟ್ಟಿದ್ದಾರೇನೋ ನೋಡ್ಕೊಂಬರೋಣ. ನಾನು ಕೂಡ ಬೇಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ಅಡುಗೆದೊಂದು ಬ್ಯಾಲೆನ್ಸ್ ಇದೆ. ಬಟ್ಟೆ ಒಂದು ಒಣಗಾಕಬೇಕು. ಪೂಜಾ ರೂಮು ನೆನ್ನೆನೇ ಕ್ಲೀನ್ ಆಯಿತು, ದೇವ್ರ ಪಾತ್ರೆ ಕ್ಲೀನ್ ಆಯಿತು, ಇನ್ನು ಕರ್ಜಿಕಾಯಿ ಇಟ್ಟಿದ್ದಾಯಿತು, ಇನ್ನು ತಿಂಡಿ ಆಯಿತು, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಸೊ ಇದೇನಿದೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನೊಂದೇ ಒಂದು ಕೆಲಸ ಬ್ಯಾಲೆನ್ಸ್ ಉಳ್ಕೊಳುತ್ತೆ, ಅದು ಸಂಜೆ ಕಾಂಪೌಂಡ್ ಒಂದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇನ್ನು ಹಬ್ಬಕ್ಕೆ ಮುಗೀತು. ಸೊ ಇನ್ನೇನೇ ಡೇಟ್ ಆದರೂ ಚಿಂತೆ ಇಲ್ಲ, ಮಕ್ಕಳು ಮಾಡ್ಕೋತಾರೆ. ನೋಡಿ ಕಾಯಿ ಹೊಡೆದಿದ್ದು ಆಲ್ರೆಡಿ ನಾನು ಸುಮಾರಷ್ಟು ಸಲ ಹೂರಣ ಹೇಗೆ ಮಾಡ್ಕೋತೀನಿ ಅಂತ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೀನಿ. ಎಷ್ಟೊಂದು ಜನ ಇದು ಅಕ್ಕಿ ಹಾಕಬೇಡಿ ಅಂತ ಅಂತಾರೆ. ನಮಗೂ ಮೊದಲಿಂದನೂ ಅದೇ ಅಭ್ಯಾಸ. ಸ್ವಲ್ಪ ಅಕ್ಕಿ ಅಂದರೆ ಏನು ಸೇರುಗಟ್ಟಲೆ ಹಾಕಲ್ಲ, ಒಂದು 2 ಸ್ಪೂನ್ ಅಕ್ಕಿ ಹಾಕ್ತೀವಿ ಅಷ್ಟೇ, ಚೆನ್ನಾಗಿ ಬರುತ್ತೆ ಅಂತ. ಸೊ ನಾನಿವಾಗ ಗ್ರೈಂಡ್ರಿಗೆ ರುಬ್ಬೋದಕ್ಕೆ ಹಾಕ್ತೀನಿ ತೆಂಗಿನಕಾಯಿ. ಯಾವಾಗಲೂ ಅಷ್ಟೇ ಕಾಯಿ ಹೋಳಿಗೆ ಮಾಡಬೇಕಂದ್ರೆ ಗ್ರೈಂಡ್ರಿಗೆ ಹಾಕ್ಬಿಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ನುಣುಪಾಗಿ. ಅದಕ್ಕೋಸ್ಕರ ಸೊ ಇವತ್ತು ಅಕ್ಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಇನ್ನೇನಿಲ್ಲ, ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ, ಶುಂಠಿ, ಒಣಶುಂಠಿ ಅಷ್ಟೇ, ಅಕ್ಕಿ ಸ್ವಲ್ಪ ಅಷ್ಟು ಹಾಕಿ. ನಾವೇನು ಪಾಕ ಬರ್ಸೋದಕ್ಕೆ ಹೋಗಲ್ಲ. ನಾನು ಆಲ್ರೆಡಿ ನಿಮ್ಗೆ ಸುಮಾರಷ್ಟು ಸಲ ತೋರಿಸಿದ್ದೀನಿ ಹೇಗೆಲ್ಲ ಮಾಡ್ಕೋತೀನಿ ಅಂತ. ಮಕ್ಕಳಿಗೆ ಇಷ್ಟ ಕಾಯಿ ಒಬ್ಬಟ್ಟು ಅಂದರೆ. ಪ್ರತಿ ಸಲ ಎರಡು ಕಾಯಿ ಮಾಡ್ತಿದ್ದೆ, ಯಾಕೋ ಸಾಕಾಗಲ್ಲ. ಮನೆಯವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾ ಇರ್ತಾರೆ ನೋಡಿ, ಸಾಕಾಗಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಅಡುಗೆ ಮೆನು ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಪ್ಪ ಮಕ್ಕಳಿಬ್ರು. ಹುರುಳಿಕಾಯಿ ಪಲ್ಯ, ಕೋಸಂಬರಿ, ಬೋಂಡ ಏನಾದರೂ ಮಾಡಬೇಕು ಮಕ್ಕಳಿಗೆ, ಕಾಯಿ ಹೋಳಿಗೆ, ಎಳ್ಳಿಕಾಯಿ ಚಿತ್ರಾನ್ನ, ಅನ್ನ ಸಾಂಬಾರು. ಇನ್ನು ಅನ್ನ ಸಾಂಬಾರು ಬಂದು ಒಬ್ಬಟ್ಟು ಸಾಂಬಾರೇ ಮಾಡ್ಕೊತಾ ಇದ್ದೀನಿ. ಇಷ್ಟು ಹೇಳಿದ್ದಾರೆ. ಸೊ ಇದನ್ನೆಲ್ಲ ಮಾಡ್ಕೊಳಕ್ಕೆ ಇನ್ನು ಹುರುಳಿಕಾಯಿ ಎಲ್ಲ ಮನೆಯವ್ರಿಗೆ ಹೇಳಿದ್ದೀನಿ, ಹಚ್ಚಿಟ್ಬಿಡಿ ಫ್ರಿಜ್ಜಲ್ಲಿ, ನಾಳೆ ಎದ್ದಿದ ತಕ್ಷಣ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಹಚ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾಯಿ ಹೋಳಿಗೆ ಒಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಇನ್ನಷ್ಟು ಕೆಲಸ ಮುಗಿಯುತ್ತೆ. ನೋಡಿ, ನಮ್ಮ ಫ್ರೆಂಡ್ ಹತ್ರ ಮಾತಾಡಿಕೊಂಡು ತೆಂಗಿನಕಾಯಿ ಎಲ್ಲ ತುರಿದಿದ್ದಾಯಿತು. ಸೊ ಇವಾಗ ಇದನ್ನು ರುಬ್ಬಕ್ಕೆ ಹಾಕಬೇಕು, ಬೆಲ್ಲ ಎಲ್ಲ ಕುಟ್ಕೋಬೇಕು ಇವಾಗ ನೋಡಿ ಇಲ್ಲಿ ಅಡುಗೆ ನೋಡಿ, ಕಾಯಿ ತುರಿಯೋ ಅಷ್ಟರಲ್ಲಿ 1 ಗಂಟೆ ಆಗೋಗ್ಬಿಟ್ಟಿದೆ. ಇವಾಗ ಬೇಗ ಅಡುಗೆ ಎಲ್ಲ ಮಾಡ್ಕೊಬೇಕು. ನೋಡಿ ಕಾಯಿ ಎಲ್ಲ ತುರ್ಕೊಂಡಿದ್ದಾಯಿತು, ಬೆಲ್ಲ ಕೂಡ ಕುಟ್ಟಿ ರೆಡಿ ಮಾಡಿದ್ದೀನಿ. ಇನ್ನೇನಿದ್ರು ರುಬ್ಬಕ್ಕೆ ಹಾಕಬೇಕು. ಗ್ರೈಂಡ್ರಿಗೆ ಹಾಕ್ಬಿಡ್ತೀನಿ. ಗ್ರೈಂಡ್ರಿಗೆ ಹಾಕ್ಬಿಟ್ರೆ ಟೆನ್ಷನ್ ಇರಲ್ಲ, ಅದ್ರ ಪಾಡಿಗೆ ಅದು ರುಬ್ಕೋತಾ ಇರುತ್ತೆ. ಈಗ ಒಂದು ಕಡೆ ಅನ್ನ ಕೂಡ ಆಯಿತು, ಮುದ್ದೆ ಬೇಯ್ತಾ ಇದೆ. ನೆಂಚ್ಕೊಳಕ್ಕೆ ಸ್ವಲ್ಪ ಏನಾದ್ರು ಮಾಡ್ಕೊಳ್ಳೋಣ.
ಈ ಕಡೆ ಮಜ್ಜಿಗೆ ಕೂಡ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲ ನಾವು ಅದನ್ನು ನೋಡೂ ಇಲ್ಲ, ಅದ್ರ ಕಡೆ ಗಮನ ಕೂಡ ಕೊಟ್ಟಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದರು, ಅವ್ರ ಹತ್ರ ಮಾತಾಡಿಕೊಂಡು ತೆಂಗಿನಕಾಯಿ ತುರ್ಕೊಂಡು ಹಬ್ಬದ ಪ್ರಿಪ್ರೇಷನ್ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಬಟ್ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಡುಗೆನೂ ಮಾಡಿಕೊಂಡು ಊಟನೂ ಮಾಡ್ಕೊಂಡು ಎಲ್ಲನೂ ಮಾಡ್ಕೋತಾ ಇದ್ದೀನಿ, ಹಬ್ಬದ ಸಿದ್ಧತೆ. ಸೊ ಒಂದು ಕ್ಷಣ ಎಲ್ಲೋ ಹಬ್ಬದ ಒಂದು ವಾತಾವರಣ ಕೆಟ್ಟಿದ್ದುಂಟು, ಒಂದು 5 ನಿಮಿಷ 10 ನಿಮಿಷ ಅಷ್ಟೇ. ಆಮೇಲೆ ಸೊ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ಒಳ್ಳೆಯದು ಅಂತ ಇರೋ ಕಡೆ ಕೆಟ್ಟದ್ದಿದ್ದೇ ಇರುತ್ತೆ. ಸೊ ಕೆಟ್ಟದ್ದು ಅಂತ ಇದ್ದ ಕಡೆ ಒಳ್ಳೆಯದಿದ್ದೇ ಇರುತ್ತೆ. ಸೊ ಹಾಗಾಗಿ ಆಮೇಲೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ನೋಡಿದ್ವಿ, ಒಂದು ಕ್ಷಣ ಹೀಗೆಲ್ಲ ಮಾಡಬೇಕಾ ಜನ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಹೇಳ್ತೀನಿ. ಯಾಕೆಂದರೆ ಪಾಪ ಮನೆಯವ್ರು ನೋಡಿದ್ರೆ ಎಂಥವ್ರು ಕೂಡ ಹೊಟ್ಟೆ ಉರ್ಕೋತಾರೆ. ಪಾಪ ಹಿಂಗಾಗಿದೆ ನೋಡು ಪಾಪ ಕಾಲು ಅಂತ. ಸೊ ಈ ಜನ ಮಾಡಿರೋದು ಅಯ್ಯೋ ಪಾಪ ಅಂತ ಹೊಟ್ಟೆ ಹುರ್ಕೋತಿಲ್ಲ, ಅಯ್ಯೋ ಬದುಕ್ಬಿಟ್ನಲ್ಲಪ್ಪ ಇವನು ಅಂತ ಹೊಟ್ಟೆ ಹುರ್ಕೋತಾ ಇದ್ದಾರೆ. ಸೊ ಇದಕ್ಕೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಬ್ಲಾಗ್ಗಳಲ್ಲಿ ಮನೆಯವ್ರನ್ನ ನೋಡ್ತಾ ಇರ್ತೀರ. ಒಂದು ಕ್ಷಣ ಹಂಗೆ ಅನಿಸಿದ್ದು ಉಂಟು. ಆಮೇಲೆ ಡೋಂಟ್ ವರಿ ಅಂತ ಅಂದ್ಕೊಂಡು ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ಸೊ ನಮ್ಮ ತಂದೆ ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಸ್ನೇಹಿತರೆ. ಪ್ರತಿದಿನ ಓಡಾಡುವಂಥ ರೋಡು. ನಾವು ಈ ರೋಡಲ್ಲಿ ಓಡಾಡ್ತೀವಿ, ಅದಕ್ಕೆ ಇಲ್ಲಿ ಓಡಾಡೋದಿಲ್ಲ ನಾವು. ಸೊ ಕ್ಯಾಮ್ರಾ ಇದೆ, CC ಕ್ಯಾಮ್ರಾ ಇದೆ. ಸೊ ಏನು ಅಂದರೆ ಇಲ್ಲಿ ಒಂದು ಸ್ವಲ್ಪ ಲೈಟ್ ಇಲ್ಲ. ಮನೆ ಮುಂಭಾಗಕ್ಕೆ ಮಾತ್ರ ಲೈಟ್ ಇದೆ, ಕಂಬಗಳಿದೆ. ಈಗ ಲೈಟ್ ಹಾಕೋಂಥ ವ್ಯವಸ್ಥೆ ನಾವು ಮಾಡಿಸಿದ್ದೀವಿ ಇವಾಗ. ಇಲ್ಲಿ ಲೈಟ್ ಇಲ್ಲ. ಮೇನ್ ಅದೇ ಧೈರ್ಯವಾಗಿ ಅವ್ರು ಮಾಡಿರೋದು. ಲೈಟ್ ಏನಾದ್ರು ಇದ್ದಿದ್ದರೆ ನಿಜವಾಗ್ಲೂ ಇಷ್ಟೊತ್ತಿಗೆ ಅವ್ರನ್ನ ಎಲ್ಲೋ ತೊಗೊಂಡೋಗಿ ಕೂರಿಸ್ತಿದ್ದೆ. ಇಂಥದ್ದೆಲ್ಲ ನಾನು ನಿಜವಾಗ್ಲೂ ಸಹಿಸಲ್ಲ. ಇಂಥದ್ದು ಅನ್ಯಾಯ ನನಗೆ ಅಂತ ಅಲ್ಲ, ಯಾರಿಗೆ ಅನ್ಯಾಯ ಇದ್ರೂ ನನಗೆ ರಕ್ತ ಕುದೀತಾ ಇರುತ್ತೆ, ಅಷ್ಟು ಸಿಟ್ಟು ಬರ್ತಾ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ಅನ್ಯಾಯದ ವಿರುದ್ಧನೇ ನಾನು ಹೋರಾಡಿರೋದು ಜಾಸ್ತಿ. ನೋಡಿ ಯಾವ ಥರ ಮಾಡಿದ್ದಾರೆ ನೋಡಿ. ಈ ಥರ ಇವರೇನು ನಮ್ಮ ತಂದೆ ಇವರೇನು ಹೊಟ್ಟೆಗೆ ಅನ್ನ ತಿಂತಾರ, ಏನು ತಿಂತಾರೆ? ಬಂದು ಎಂಥವ್ರಿಗೂ ಆಗಲಿ, ಎತ್ತು ತಂದೆ ತಾಯಿಗಳಿಗೆ ಒಂದು ಕಡೆ ಭಯನೂ ಆಗುತ್ತೆ. ಅಳಿಮಯ್ಯ ಮೊದಲೇ ಪಾಪ ಹೀಗಿದ್ದಾರೆ. ನಮ್ಮ ಮನೆಯವ್ರಿಗೆ ನಮ್ಮ ತಂದೆ ಮತ್ತು ಅಮ್ಮನ ಇಬ್ಬರು ಬಂದು ಶಶಿ ನೀನು ಅಲ್ಲಿ ಓಡಾಡಬೇಡಪ್ಪ, ಶಶಿ ನೀನು ಅಲ್ಲಿ ಓಡಾಡಬೇಡಪ್ಪ ಅಂತ ಇಷ್ಟು ಹೇಳ್ತಿದ್ರು ಅಂದರೆ ಮತ್ತು ಅವ್ರಿಗೆ ಭಯ ಆಗೋದಿಲ್ವ ಹೇಳ್ರಿ? ಯಾಕೆಂದರೆ ಇದಕ್ಕಿಂತ ಮುಂಚೆ ಬಹಳಷ್ಟು ಅನುಭವಿಸಿದ್ದೀವಿ ನಾವು. ಬ್ಲಾಗ್ಗಳಲ್ಲಿ ನೋಡಿದ್ದೀರಾ, ಕಣ್ಣೀರಾಗ್ತಾ ನಿಮ್ಮೆಲ್ರಿಗೂ ನಾನು ಹೇಳಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ಸಿಕ್ಕಿದೆ. ಸೊ ತುಂಬ ಕಷ್ಟಪಟ್ಟು, ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ. ಇರೋದನ್ನು ಕಳ್ಕೊಂಡು ಮತ್ತೆ ಅದನ್ನು ಸಂಪಾದನೆ ಮಾಡೋದು ಈಸಿ ಅಲ್ಲ. ಸೊ ಯಾವುದೇ ಹೆಣ್ಣುಮಕ್ಕಳಿಗೆ ಈ ಥರ ಕಷ್ಟಗಳು ಬರಬಾರ್ದಪ್ಪ ಅನ್ನೋ ಪರಿಸ್ಥಿತಿಯಿಂದ ಮೇಲೆ ಬಂದಿದ್ದೀವಿ ನಾವು. ಸೊ ಅಂಥವ್ರಿಗೆ ಬಂದು ನೋಡಿ, ಮನೆ ಎಲ್ಲಿದೆ ಇಲ್ಲಿ ಮಾಡಿರೋದು ನೋಡಿ, ಕರೆಕ್ಟಾಗಿ ಗೋಡನ್ ಎದುರುಗಡೆಗೆ ಅದು ಬರುತ್ತೆ. ಸೊ ನಂಗೆ ಕನ್ಫರ್ಮಾಗಿ ಗೊತ್ತಾಯಿತು. ಜನ ಎಲ್ಲ ಸೇರಿದ್ರಲ್ಲಿ ನೋಡ್ರಿ ಯಾವ ಥರ ಮಾಡಿದ್ದಾರೆ ಅಂತ ಎಲ್ಲರೂ ಬೈತಾಯಿದ್ರು. ಸೊ ವಿನಾಶಕಾಲ ವಿಪರೀತ ಬುದ್ಧಿ ಅನ್ನೋ ಹಾಗೆ ಅವರು ವಿನಾಶಕ್ಕೆ ಅವರೇ ದಾರಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಿಜವಾಗ್ಲೂ ನಾನು ಉತ್ತರ ಕೊಡಲ್ಲ, ದೇವ್ರು ಉತ್ತರ ಕೊಡ್ತಾನೆ. ಸೊ ಮಾತಾಡಿದ್ದೀನಿ ನೋಡಿ, ಮಾತಾಡಾದ ನಂತರ ಸ್ನೇಹಿತರೆ ಇವಾಗ ಟೈಮ್ ಊಟ ಎಲ್ಲ ಆಯಿತು. ಅಮ್ಮವ್ರು ಬಂದಿದ್ರು, ಅಮ್ಮವರು ಊಟ ಮಾಡ್ಕೊಂಡು ಹೋದ್ರು. ಸುಜಿತ್ ನೋಡೋಕ್ಕೆ ಅಂತ ಬಂದಿದ್ರು. ಸೊ ಸುಜಿತ್ ಇನ್ನೂ ಲೇಟು ನೋಡಿ ಬರೋದು, ಹಾಗಾಗಿ ಹೊರಟ್ರವರು. ಸೊ ಅಮ್ಮವರು ಬರಬೇಕಾದ್ರೆ ಏನು ಅಂತ ಹೇಳ್ತೀನಿ ನಿಮಗೊಂದು ಇಂಟ್ರೆಸ್ಟಿಂಗ್ ಒಂದು ದೃಶ್ಯನ ತೋರಿಸ್ತೀನಿ ನೋಡಿ. ನಮ್ಮ ಮನೆ ರೋಡ್ ಇದೆ ನೋಡಿ, ಇಲ್ಲಿಂದನೇ ತೋರಿಸ್ತೀನಿ ನೋಡಿ. ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗು ಹಾಕ್ತೀನಿ. ಅದನ್ನು ಹಾಕಬೇಕೋ ಇಲ್ವೋ ನನಗೂ ಖಂಡಿತ ಗೊತ್ತಿಲ್ಲ. ಒಂದು ದೂರದಿಂದ ಒಂದು ವಿಡಿಯೋನು ನಾನು ನಿಮಗೆ ಕ್ಯಾಚ್ ಮಾಡ್ಕೊಂಡು ತೋರಿಸ್ತೀನಿ. ಅಮಾವಾಸ್ಯೆ ಯಾವಾಗ ಆಯ್ತು ಹೇಳಿ? ಶನಿವಾರ ಅಮಾವಾಸ್ಯೆ ಆಯಿತು. ಶನಿವಾರ ಅಲ್ವೇಂದ್ರೆ ಶನಿವಾರ ಅಮಾವಾಸ್ಯೆ ಆಯಿತು. ನಿನ್ನೆ ಭಾನುವಾರ ರೋಹಿತ್ತು ಬಂದ, ಸಂಜೆ ಒಂದು 6:30 7 ಗಂಟೆಗೆ ಬಂದ. ಸೊ ರೋಹಿತ್ ಸೊ ನೈಟು ಯಾರೋ ಈ ಒಂದು ನಮ್ಮ ಮನೆಗೆ ಅಂತಲೇ ಈ ಕಡೆ ತಿರುಗಿಸಿ ಒಂದು ವಾಮಾಚಾರ ಪ್ರಯೋಗ ಮಾಡಿದ್ದಾರೆ. ಸೊ ಇದು ಇವತ್ತಿಂದ ನಡೀತಾ ಇಲ್ಲ. ಈ ನಮ್ಮನೆ ರೋಡಲ್ಲಿ ಬಹಳ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ವಾಮಾಚಾರದ ಪ್ರಯೋಗ ಅಂತೂ ಬಹಳ ಮಾಡ್ತಾ ಇದ್ದಾರೆ. ಬಟ್ ಅದು ನಮಗೆ ಮಾಡ್ತಾ ಇದ್ದಾರೋ ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೋ ಅದು ಗೊತ್ತಿಲ್ಲ. ಇದು ಇಷ್ಟು ದಿನದವರೆಗೂ ಮೇನ್ ರೋಡಲ್ಲಿ ಮಾಡ್ತಾ ಇದ್ರು. ನಾವು ಅದು ಈ ನಮ್ಮನೆ ರೋಡ್ ಏನಿದೆ ಸ್ಟ್ರೈಟ್ ರೋಡು, ಆ ರೋಡನ್ನು ನಾವು ಬಿಟ್ಬಿಟ್ವಿ ಓಡಾಡೋದು. ಸೊ ಮಗು ಕರ್ಕೊಂಡು ಹೋಗ್ತೀವಿ ಎಲ್ಲ ಅಂತ. ಸೊ ಸುಮಾರು ಸಲ ಬೈದೂ ಇದ್ದೀನಿ ಕೂಡ. ಸೊ ಇವತ್ತು ನಿನ್ನೆ ಶನಿವಾರ ಅಮಾವಾಸ್ಯೆ, ನಿನ್ನೆ ನೈಟು ಯಾರೋ ಬಂದು ವಾಮಾಚಾರ ಮಾಡೋಗಿದ್ದಾರೆ. ಸೊ ನೋಡೋದಕ್ಕೆ ಹೆಂಗೆ ಮಾಡಿದ್ದಾರೆ ಅಂತ ಅಂದರೆ, ಇದಲ್ದಲೆ ಇನ್ನು ಕ್ರಾಸಲ್ಲಿ ಮೂಲೆಯಲ್ಲಿ ತಿರುಗ್ಕೊಂತೀವಲ್ಲ ಅಲ್ಲಿ 9 ನಿಂಬೆ ಹಣ್ಣುಗಳನ್ನ ಇಟ್ಟು ವಾಮಾಚಾರ ಮಾಡಿದ್ದಾರೆ. ಇಲ್ಲಿ
8 ನಿಂಬೆಹಣ್ಣ ಇಟ್ಟು ವಾಮಾಚಾರ ಮಾಡಿದ್ದಾರೆ. ಒಂದು ಹೇಳ್ತೀನಿ, ಇದಕ್ಕೆಲ್ಲ ಏನಾದರೂ ನೀವು ನಮಗೆ ಮಾಡಿದ್ರೆ ಇದಕ್ಕೆ ತಕ್ಕನಾದ ಪ್ರಾಯಶ್ಚಿತ್ತನ ನೀವು ಅನುಭವಿಸ್ಬೇಕಾಗತ್ತೆ. ಯಾಕೆ ಅಂತಂದರೆ, ನಾನು ಪೂಜೆ ಮಾಡ್ತಾ ಇರೋದು ನಾವು ನರಸಿಂಹನ್ನ, ಅದ್ರ ಜೊತೆಗೆ ಗುರುಗಳನ್ನ ಅತಿಯಾದ ನಂಬಿಕೆ ಇಟ್ಟು ಗುರುಗಳನ್ನ ಪೂಜೆ ಮಾಡ್ತಾ ಇದ್ದೀನಿ. ಸೊ ರಾಯರು ಇದಕ್ಕೆ ತಕ್ಕನಾದ ಉತ್ತರ ಅಂತೂ ಕಟ್ಟೆ ಕೊಡ್ತಾರೆ. ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತೀನಿ ನಾನು. ಯಾರಿಗೂ ಇವತ್ತಿನವರೆಗೂ ಕೇಡು ಬಯಸಿಲ್ಲ, ಯಾರ್ದು ಬಾಚ್ಕೊಂಬಂದು ತಿಂದಿಲ್ಲ, ಯಾರ್ದು ಅನ್ಯಾಯ ಮಾಡಿ, ಇವತ್ತಿನವರೆಗೂ ನಾವು ಒಬ್ರಿಗೆ ಅನ್ಯಾಯ ಮಾಡಿ ಬದುಕೋದಕ್ಕೆ ನಾವು ಇಷ್ಟಪಡಲ್ಲ. ಸೊ ನಮ್ದು ಏನಿದೆ ಅಷ್ಟು, ನಾವು ಇನ್ನೊಬ್ರು ತಂಟೆಗೆ ಹೋಗಲ್ಲ, ಯಾರು ಸುದ್ದಿಗೆ ಹೋಗಲ್ಲ. ಎಷ್ಟೋ ಯಾಕೆ ನಾವು ಸಂಬಂಧಿಕರ ಸುದ್ದಿಗೂ ಕೂಡ ಹೋಗಲ್ಲ. ನಮ್ಮ ತಂದೆ ತಾಯಿ ಏನಾಯಿತು, ನಮ್ಮ ಅಣ್ಣ ಅತ್ತಿಗೆ ನಾವು ಅಷ್ಟೇ. ಅದು ಬಿಟ್ಟರೆ ಇನ್ನೊಬ್ರು ಸಹವಾಸಕ್ಕೂ ಕೂಡ ಹೋಗಿಲ್ಲ. ಸೊ ನೀವು ಯಾರೇ ಯಾರಿಗೇ ಮಾಡಿರಲಿ, ಕರ್ಮ ನಿಮ್ಗೆ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ನೋಡಿ ಹೇಳ್ತಾ ಇದ್ದೀನಿ, ವಾಮಾಚಾರ ಪ್ರಯೋಗ ಅನ್ನೋದು ತುಂಬ ಸುಲಭನಾಗಿ ನೀವು ಮಾಡಿಬಿಡ್ತೀರಾ. ಸೊ ಎಷ್ಟೋ ಸಂಸಾರಗಳು ಹಾಳಾಗೋಗಿದೆ ಇದರಿಂದ. ಮತ್ತು ಅದೇ ರಿಪೀಟ್ ಹೊಡೆದಿರೋದು ಇದೆ. ನಮ್ಮ ತಂದೆ ಇವಾಗ ಅದೇ ಮಾತು ಹೇಳಿದ್ರು, ವಾಮಾಚಾರ ಮಾಡಿ ನಮ್ಮ ತಂದೆ ಮನೆಗೆ. ಸೊ ನಮ್ಮ ತಂದೆಯವರು ತುಂಬ ಆಸ್ತಿವಂತರು. ಆವಾಗ ಪಕ್ಕದವ್ರು ಯಾರೋ ಹಿಂಗೆ ವಾಮಾಚಾರ ಮಾಡಿ ಕೊನೆಗೆ ಲಾಸ್ಟಲ್ಲಿ ಅವರೇ ಹಾಳಾಗೋಗಿದ್ದಾರೆ ಅಂದರೆ ಅವ್ರ ವಂಶಕ್ಕೆ ಹೇಳೋದಕ್ಕೂ ಒಂದು ಪಿಳ್ಳೆ ಉಳಿದಿಲ್ಲ. ಅಷ್ಟರ ಮಟ್ಟಕ್ಕೆ ಭಗವಂತ ಅವ್ರ ವಂಶನೇ ನಿರ್ವಂಶ ಮಾಡಿದ್ದಾನೆ. ಸೊ ಅಂಥದ್ರಲ್ಲಿ ನಮ್ಮ ರೋಡಿಗೆ ಬಂದು ನಮ್ಮ ಮನೆಗೆ ಇನ್ನೇನು ನೋಡಿ, ನಮ್ಮ ಬೇರೆಯವ್ರಿಗೆ ಮಾಡಿದರೆ ಐ ಥಿಂಕ್ ನಾವು ಇದನ್ನ ಎಲ್ಲಿಗೆ ಮುಟ್ಟಿಸ್ಬೇಕು ಅಲ್ಲಿಗೆ ಮುಟ್ಟಿಸಿದ್ದೀವಿ. ಕ್ಯಾಮ್ರಾ ಕೂಡ ಇನ್ಮೇಲೆ ಅಲ್ಲಿಗೆ ಇಡಿಸ್ತೀನಿ, ಒಂದು ಲೈಟ್ಸ್ ಕೂಡ ಹಾಕ್ಸ್ತೀನಿ ಅಲ್ಲಿಗೆ. ನೀವು ಯಾರು ಮಾಡ್ತೀರಾ, ನನ್ನ ಕೈಗಂತೂ ತಗಲಾಕೊಂಡ್ರೆ ಪೊಲೀಸ್ ಹತ್ರ ಚೆನ್ನಾಗಿ ರೂಪಿಸ್ತೀನಿ. ಹಂಗೆ ರೂಪಿಸಲ್ಲ ಮಾತ್ರ. ನಾನು ಇಂಥದಕ್ಕೆಲ್ಲ ಧೈರ್ಯ ಕೆಡಲ್ಲ. ಯಾಕೆ ಗೊತ್ತಾ, ನನ್ನ ನಂಬಿರೋದು ನನ್ನ ಭಗವಂತನ ನೋಡ್ತಾನೆ ಇರ್ತೀರ. ಪ್ರತಿ ದಿನ ಪ್ರತಿ ವಾರ ನಾನು ಯಾವ ರೀತಿಯಾಗಿ ದೇವ್ರ ಪೂಜೆ ಮಾಡ್ತೀನಿ ಅಂತ. ಸೊ ಸುಮಾರು ಕಡೆ ಹೇಳಿದ್ದಾರೆ, ನೀವು ಮಾಡುವಂಥ ಪೂಜೆಯಿಂದನೇ ನಿಮ್ಮ ಭಗವಂತ ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂತ. ಸೊ ಇತ್ತೀಚೆಗೆ ನಾನು ಹೇಳ್ಕೊಂಡಿಲ್ಲ ಯಾರ ಹತ್ರನೂ, ಇತ್ತೀಚೆಗೆ ಮನೆಯಲ್ಲಿ ಸ್ವಲ್ಪ ಚೇಂಜಸ್ ನಡೀತಾ ಇತ್ತು. ಸೊ ಇದ್ರ ಪ್ರಕಾರ ನಾನು ಅರ್ಚಕರನ್ನ ಹೋಗಿ ಕೇಳಿದೆ. ಸೊ ತುಂಬ ದಿನ ಆಯಿತು, ಅಂದರೆ ಮೈಸೂರಿಗೆ ಹೋಗೋಕ್ಕಿಂತ ಮುಂಚೆ ಅರ್ಚಕರ ಭೇಟಿ ಮಾಡಿದ್ದೆ. ಸೊ ಕಣ್ಗಳ ದೃಷ್ಟಿ ತುಂಬ ಜಾಸ್ತಿ ಆಗಿದೆ ನಿಮಗೆ, ಈ ಥರದ್ದೆಲ್ಲ ನಡೀತಾ ಇದೆ ಸೊ ಅಂತ ಹೇಳಿದರು. ಈ ಅಮಾವಾಸ್ಯೆಯಲ್ಲಿ ಈ ಥರ ನಡೆದಿದೆ. ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅಥವಾ ದೂರದಿಂದನೇ ತೋರಿಸ್ತೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಯೂಟ್ಯೂಬಿಂದ ಕೆಲವರು ವಿಡಿಯೋಸ್ ಈ ಥರದ್ದೆಲ್ಲ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಕೆಲವೊಂದು ಸಲ ನೋಟಿಸ್ ಕಳಿಸ್ಬಿಡ್ತಾರೆ. ಸೊ ನಾನು ತೋರಿಸ್ತೀನಿ ನಿಮಗೆ. ಇದರಿಂದ ನಿಮ್ಗೆ ಏನು ಸಿಗುತ್ತೆ ಅಂತ ಖಂಡಿತ ನಮಗೆ ಗೊತ್ತಿಲ್ಲ. ಒಬ್ಬರನ್ನ ನೋಡಿ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಒಬ್ಬರನ್ನ ನೋಡಿ ಹೊಟ್ಟೆ ಉರಿ ಪಡಬೇಡಿ. ನಿಮ್ಗೆ ಏನು ಮಾಟ ಮಂತ್ರ ಮಾಡಿ ಮನುಷ್ಯನ್ನ ಹಾಳು ಮಾಡಬೇಕು ಅಂತ ಏನಿಲ್ಲ. ನೀವು ಕೊಲ್ಲೋಕೊಬ್ಬ ಇದ್ದರೆ ಕಾಯಕ್ಕೆ ಖಂಡಿತ ಭಗವಂತ ಇರ್ತಾನೆ. ಇನ್ನು ಇದಕ್ಕಿಂತ ಇನ್ನೇನು ಹಾಳು ಮಾಡ್ತೀರಾ? ನಮ್ಮ ಮನೆಯವ್ರಿಗೆ ಮಾಡಿ ಮೂಲೆ ಕೂರಿಸಿ ಎಲ್ಲ ಮಾಡಿದ್ರಿ. ಸೊ ಆದರೂ ಕೂಡ ಭಗವಂತ ನನ್ನ ಜೊತೆನಿದ್ದಾನೆ. ನಾನು ಧೈರ್ಯವಾಗಿ ಮುಂದೆ ಹೋಗಿ ಎಲ್ಲದನ್ನು ಮಾಡಿದ್ದೀನಿ. ಇನ್ನೇನು ಮಾಡೋದಕ್ಕೆ ಸಾಧ್ಯ ನೀವುಗಳು? ಈ ಥರ ಮಾಡ್ಬೋದು ಅಷ್ಟೇ. ಈ ಥರ ಕಂತ್ರಿ ಕೆಲಸಗಳನ್ನ ಮಾಡ್ಬೋದು. ಸೊ ಯಾರೇ ಆಗಲಿ ನೇರ ಓಡಾಡಿದ್ರೆ ಹೊಡೆದಾಡ್ಬಿಡ್ತೀನಿ ನಾನು. ಈ ಥರ ಹಿಂದೆ ನಿಂತ್ಕೊಂಡು ಈ ಥರ ಎಲ್ಲ ಕಚಡ ಕೆಲಸ ಮಾಡಿದ್ರೆ ನಿಮ್ಮಂಥವ್ರ ಹತ್ರ ಯಾರು ಹೊಡೆದಾಡ್ತಾರೆ ಹೇಳಿ? ಸೊ ಇದಕ್ಕೆಲ್ಲ ಭಗವಂತ ಉತ್ತರ ಕೊಡ್ತಾನೆ. ಕಣ್ಣಿಂದ ನಾನು ನೋಡ್ತೀನಿ, ಪ್ರತ್ಯಕ್ಷವಾಗಿ ಕೊಡ್ತಾನೆ, ನಾವು ನೋಡ್ತೀವಿ. ಯಾಕೆ ಅಂತಂದರೆ, ಒಬ್ರಿಗೆ ಕೆಟ್ಟದನ್ನ ಮಾಡಬಾರ್ದು ಅನ್ನೋದು ನನ್ನ ಧ್ಯೇಯ. ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ಒಬ್ರಿಗೆ ಕೆಟ್ಟದ್ದು ಮಾಡಬಾರ್ದು, ಒಬ್ರಿಗೆ ಕೆಟ್ಟದ್ದು ಬಯಸಬಾರ್ದು. ನಾವು ಆದಷ್ಟು ಸಹಾಯ ಮಾಡಬೇಕು, ಇಲ್ಲ ಅಂತ ಅಂದರೆ ಮಾಡೋದಕ್ಕೆ ಹೋಗಬಾರ್ದು. ಈ ರೀತಿ ನಾವು ಯಾರಿಗೂ ಇವತ್ತಿನವರೆಗೂ ತೊಂದರೆ ಕೊಟ್ಟಿಲ್ಲ. ಬಟ್ ನಮ್ಮ ಕಣ್ಣು ನಿಮಗಳಿಗೆ ಯಾಕೆ ಹೊಟ್ಟೆ ಊರಿ? ಯಾತಕ್ಕೆ ವಾಮಾಚಾರ ಪ್ರಯೋಗ ಎಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಇದಕ್ಕೆ ತಕ್ಕನಾದಂಥ ಪ್ರಾಯಶ್ಚಿತ್ತ ಅನುಭವಿಸ್ತೀರಾ. ನಾನೇ ನೋಡಿಬಿಟ್ಟಿದ್ದೀನಿ ಹೆಂಗೆಲ್ಲ ಮೆರೆದವರು, ಹೆಂಗೆಲ್ಲ ಹಾಡ್ದವರು, ಇವತ್ತು ನಮ್ಮನ್ನೆಲ್ಲ ಎಷ್ಟಾಗಿ ಕೀಳಾಗಿ ಕಂಡವರು. ಸೊ ಯಾರಿಗೂ ನಾನು ಇವತ್ತಿವರೆಗೂ ನಮ್ಮನ್ನ ಏನೇ ಕೀಳಾಕೊಂಡ್ರು ನಾನು ಯಾವತ್ತೂ ಇವತ್ತಿನವರೆಗೂ ಯಾರ ಮೇಲೂ ದ್ವೇಷ ಮಾಡಿಲ್ಲ. ಆದರೆ ಭಗವಂತ ಅದಕ್ಕೇನು ಕೊಡಬೇಕು ಇವತ್ತು ನಮ್ಮ ಕಣ್ಣಾರ ನೋಡ್ತಾ ಇದ್ವಿ, ಅನುಭವಿಸ್ತಾ ಇದ್ದೀರಾ. ಸೊ ನೋಡ್ತಾ ಇರಿ. ನಾನು ಇವತ್ತು ರಾಯರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇದೇನಾದರೂ ನೀವು ನಮಗೆ ವಾಮಾಚಾರ ಏನಾದರೂ ಮಾಡಿದರೆ ಇದಕ್ಕೆ ತಕ್ಕನಾದಂಥ ಉತ್ತರ ರಾಯರು ಕೊಡ್ತಾರೆ ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಯಾರನ್ನೋ ನಂಬಿ ಜೀವನ ಮಾಡ್ತಾ ಇಲ್ಲ, ಭಗವಂತನ ನಂಬಿ ಜೀವನ ಮಾಡ್ತಾರ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಹಾಳು ಮಾಡೋಕ್ಕೆ ಮನುಷ್ಯ ಕೈಯಿಂದ ಆಗಲ್ಲ. ದೇವರು ಹಾಳು ಮಾಡಬೇಕು ಇವ್ರನ್ನ ಅಂತ ಅನ್ಕೋಬೇಕು. ಅವರು ನಮಗೆ ಶಾಪ ಇಡಬೇಕು ದೇವರು, ಅವತ್ತು ಮಾತ್ರ ನಾವು ಹಾಳಾಗೋದಕ್ಕೆ ಸಾಧ್ಯ. ಮನುಷ್ಯ ಇನ್ನೊಬ್ಬನ ಮನುಷ್ಯನ ಹಾಳು ಮಾಡ್ತೀನಿ ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಅದು ಭಗವಂತನ ದಾಟಿ ಬರಬೇಕಾಗತ್ತೆ.
ಸಖತ್ ಹೆದರ್ಕೊಂಡ್ರು. ಇದೇನು ನಿಮ್ಮನೆ ಹತ್ರ ವಾಮಾಚಾರ ಮಾಡೋರೆಲ್ಲ ಯಾರಿದು ಅಂತ ಅಮ್ಮ ಸಖತ್ ಹೆದರ್ಕೊಂಡ್ರು. ಆಮೇಲೆ ನಾನು ಹೋಗಿ ಕೆಲವೊಂದು ವೀಡಿಯೋಸ್ನ ತೊಗೊಂಬಂದೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಏನಾದರೂ ಇದೇನಾದರೂ ಮುಂದುವರಿತು ಅಂತಂದರೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿಸ್ತೀನಿ ಹೊಸ ಮನೆಗೆ. ಕಂತ್ರಿಗಳಿದ್ದಾರೆ, ಎಂತೆಂಥ ಜನಗಳಿದ್ದಾರೆ. ನೇರ ಇವರು ನೋಡೋಕ್ಕಾಗಲ್ಲ. ಏನು ಮಾಡಿದ್ರು ಇವರು ಬಗ್ತಾ ಇಲ್ವಲ್ಲ, ಏನು ಮಾಡಿದ್ರು ಇವ್ರು ಉದ್ಧಾರ ಆಗ್ತಾ ಇದ್ದಾರೆ, ನಾವಂತೂ ಹಿಂಗೆ ಹಾಳಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಏನಾದರೂ ಮಾಡಿ ಇವ್ರನ್ನ ಹಾಳು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ವಾಮಾಚಾರ ಪ್ರಯೋಗಕ್ಕೆಲ್ಲ ಇಳಿದಿದ್ದೀರಾ. ಇದಕ್ಕೆ ದೇವ್ರ ಉತ್ತರ ಕೊಡ್ತಾನೆ ನಿಜವಾಗ್ಲೂ. ನೋಡ್ತಾ ಇರಿ, ಇದಕ್ಕೆ ನೀವೇ ಅನುಭವಿಸ್ತೀರಾ ಅಂತ. ನಾವು ತುಂಬ ದಿನಗಳಿಂದ ಇದನ್ನು ನೋಡ್ತಾ ಇದ್ದೀವಿ. ಸೊ ನಾನು ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಇದನ್ನು ಹೇಳಿಲ್ಲ. ಯಾತಕ್ಕೆ ಹೇಳಿಲ್ಲ ಅಂತಂದರೆ ಯಾರಿಗೆ ಮಾಡಿದಾರೋ ಏನೋ ಅಂದ್ಕೊಂಡು ನಾವು ಹೇಳಿಲ್ಲ. ಬಟ್ ಇವತ್ತು ನಮ್ಮ ಮನೆ ರೋಡ್ಗೆ ನಮ್ಮ ಕಡೆಗೆ ತಿರುಗಿಸಿ 8 ನಿಂಬೆಹಣ್ಣಿಟ್ಟು ಅಕ್ಕಿನೆಲ್ಲ ಸುರಿದು ಈ ಥರದ್ದೆಲ್ಲ ಮಂಡಲ ಬರೆದು ಇದೆಲ್ಲ ಮಾಡಿದಿರಲ್ಲ ನೀವು. ಬರೆದು ಮಾಡಿದಿರಲ್ಲ, ಹೊಟ್ಟೆಗೇನು ಅನ್ನ ತಿಂತೀರಾ, ಇಲ್ಲಾಂದ್ರೆ ಹೊಲ್ಸ್ ತಿಂತೀರಾ. ಸೊ ಮನುಷ್ಯನ ಯಾಕ್ರಿ ಇಷ್ಟೊಂದು ಹಾಳು ಮಾಡೋಕ್ಕೆ ಇಳಿದುಬಿಟ್ಟಿದ್ದೀರಾ ನೀವುಗಳು? ಯಾರಿಗೋಸ್ಕರ? ನೀವು ಎಷ್ಟು ವರ್ಷ ಬದುಕಿರ್ತೀರ? ನೀವು 1000 ವರ್ಷ ಬದುಕಿರ್ತೀರ, ಅಥವಾ ನಾವೇನಾದ್ರು 1000 ವರ್ಷ ಬದುಕಿರ್ತೀವ, ಅಥವಾ ನಾವು ಸತ್ತ ಮೇಲೆ ಏನಾದರೂ ಮಣ್ಣು ಮೇಲೆ ಹಾಕ್ಸ್ಕೊಂಡು ಹೋಗ್ತೀವ ಚಿನ್ನ ಬೆಳ್ಳಿ ವಸ್ತು ಅಥವಾ ಆಸ್ತಿ ಎಲ್ಲ ಇಲ್ಲೇ ಬಿಟ್ಟು ಹೊಡ್ತಾ ಇರಬೇಕು. ಬದುಕಿರೋದು 50 ವರ್ಷ 60 ವರ್ಷ ಬಾಳಿಗೆ ವಾಮಾಚಾರ ಮಾಡಿ ಇನ್ನೊಬ್ಬರನ್ನ ಹಾಳು ಮಾಡೋಕ್ಕೆ ಹೊರಟಿದ್ದೀರಲ್ಲ. ನಿಜವಾಗ್ಲೂ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ನಮ್ಮ ಮನೇಲೂ ಕೂಡ ಮಕ್ಕಳು ಮರಿ ಸಣ್ಣವೆಲ್ಲ ಇದ್ದಾವೆ, ಅವರೆಲ್ಲ ಓಡಾಡ್ತಾ ಇರ್ತಾರೆ. ನಿಮಗಿದು ತಟ್ಟೋದಿಲ್ವಾ? ಖಂಡಿತ ತಟ್ಟೋಕ್ಕೆ ನೋಡ್ತಾ ಇರಿ. ನಿಜವಾಗ್ಲೂ ನೋಡಿ, ಏನು ಇಷ್ಟು ಧೈರ್ಯವಾಗಿ ಬಂದು ಇನ್ನೊಬ್ಬರ ಮೇಲೆ ಮನೆ ಅಕ್ಕಪಕ್ಕದಲ್ಲಿ ವಾಮಾಚಾರ ಮಾಡ್ತಾರೆ ಅಂತಂದರೆ ಇನ್ನೆಲ್ಲೂ ಜಾಗ ಇಲ್ವಾ ಇವ್ರುಗಳಿಗೆ? ಸುಮಾರು ಸಲ ನಾನು ಉಗಿದಿದ್ದೀನಿ. ಇದಕ್ಕಂತೂ ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಯಾಕೆಂದರೆ ಇದು ಅಮಾವಾಸ್ಯೆ ಹುಣ್ಮೇಲಿ ಈ ಥರ ಎಲ್ಲ ನಿಂಬೆಹಣ್ಣು ಹೊಡೆಯೋದು, ಮೊಟ್ಟೆ ಹೊಡೆಯೋದು ಇದೆಲ್ಲ ಮಾಡ್ತಾಯಿದ್ರು. ಇವತ್ತು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ವಾಮಾಚಾರ ಮಾಡಿದ್ದಾರೆ. ಸೊ ಇದಕ್ಕೆ ಇಲ್ಲ ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಇವ್ರು ನನ್ನ ಕೈಗಂತೂ ತಗಲಾಕೊಂಡ್ರಂತೂ ನಿಜವಾಗ್ಲೂ ಅವ್ರು ಭೂಮಿ ಮೇಲೆ ಇರಬಾರ್ದು, ಅಷ್ಟು ಜನ್ಮ ಜಾಲಾಡ್ಬಿಡ್ತೀನಿ. ಎಂಥವ್ರಿಗಾದ್ರೂ ಅಷ್ಟೇ ಸಿಟ್ಟು ಬರುತ್ತೆ. ನೋಡಿ, ರೋಡಲ್ಲಿ ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ. ನಾವು ಅದಕ್ಕೆ ಆ ರೋಡಲ್ಲಿ ಹೋಗಲ್ಲ ನಾವು. ಇನ್ನು ಆ ಮೂಲೆಯಲ್ಲಿ ಒಂದು 9 ನಿಂಬೆಹಣ್ಣಿಟ್ಟು ಆ ಮೂಲೆಯಲ್ಲಿ ಮಾಡಿದ್ದಾರೆ. ಇಲ್ಲಿಗೆ ಕಾಣಿಸುತ್ತದ. ಸೊ ನೋಡಿ, ಈ ನಮ್ಮ ಮನೆ ರೋಡ್ಗೆ ಇನ್ನು ಒಳಗಡೆಗೇ ಮಾಡಿದ್ದಾರೆ, ಮೇನ್ ರೋಡಿಗೆ ಮಾಡಿಲ್ಲ. ಸೊ ಇಂಥವ್ರಿಗೆಲ್ಲ ಏನು ಹೇಳ್ತೀರಾ ನೀವು? ಇಂಥ ಜನಗಳಿಗೆಲ್ಲ ನಿಜವೂ ನಾವು ಹೇಳಿದ್ನಲ್ಲ, ನೇರ ಮಾತಾಡಿದ್ರೆ ನಾವು ಏನು ಬೇಕಾದ್ರೂ ಇದನ್ನು ನಾವು ಬಗೆಹರಿಸ್ಬೋದು. ಆದರೆ ಈ ಥರ ವಾಮಾಚಾರದಿಂದ ಈ ಥರದ್ದೆಲ್ಲ ಮಾಡೋದ್ರಿಂದ ಅವ್ರುಗಳಿಗೆ ಏನು ಸಿಗುತ್ತೋ ಗೊತ್ತಿಲ್ಲ. ಒಬ್ಬರನ್ನ ಹಾಳು ಮಾಡೋದ್ರಿಂದ ಮನಸ್ಸಂತೋಷ ಸಿಗ್ಬೋದು ಅಷ್ಟೇ. ಆದರೆ ಭಗವಂತ ನಿನ್ನನ್ನು ಮಣ್ಣಿಗೆ ತಾನೇ ಹಾಕ್ತಾನೆ. ನಿನ್ನನ್ನು ಚಿನ್ನದ ಮೇಲೆ ಹಾಕಿ ನಮ್ಮನ್ನೇನು ಮಣ್ಣು ಹಾಕ್ತಾನ? ನಿಮ್ಮೆಲ್ರಿಗೂ ಕೂಡ ಮಣ್ಣೇ ಹಾಕೋದು ದೇವರು. ನಿಜವಾಗ್ಲೂ ಏನಾದರೂ ಇದರಿಂದ ನಮ್ಗೆ ಏನಾರು ಎಫೆಕ್ಟ್ ಆಯಿತು ಅಂತಂದರೆ ಅದ್ರ ಪರಿಣಾಮ ಖಂಡಿತ ಎದುರಿಸ್ತೀರ ನೀವು.